ಅನ್ನುವಂತಹ ಶಿವರಾಮೇಗೌಡ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡ ಪರ ಸಂಘಟನೆಗಳ ಒಕ್ಕೂಟ, ಬೆಂಗಳೂರು ಜಿಲ್ಲಾ ಮಹಿಳಾ ಘಟಕ. ಮಾರ್ಚ್ 28 ಶನಿವಾರ ನವ ವಸಂತೋತ್ಸವದ ಸಾಂಸ್ಕೃತಿಕ ಸಂಭ್ರಮ ಹಾಗೂ ಮಹಿಳಾ ದಿನಾಚರಣೆ. ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಸಂಸ್ಕೃತಿ ಪರ ಮತ್ತು ಕನ್ನಡಿಗರ ಮೇಲೆ ನಡೆಯುತ್ತಿರುವ ಶೋಷಣೆ, ಮಹಿಳೆಯರ ಮೇಲಿನ ದೌರ್ಜನ್ಯ, ವ್ಯವಸ್ಥೆಯ ನಿರ್ಲಕ್ಷ್ಯ ಮತ್ತು ಅಧಿಕಾರ ದರ್ಪದ ವಿರುದ್ಧ ಸದಾ ಹೋರಾಟಗಳನ್ನು ರೂಪಿಸಿ ನ್ಯಾಯ ಕೊಡಿಸುವ ನಿಲುವಿನಿಂದ ಸತತವಾಗಿ 26 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಎಚ್. ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರು ನಗರ ಜಿಲ್ಲಾ ಮಹಿಳಾ ಘಟಕದ ವತಿಯಿಂದ ನವ ವಸಂತೋತ್ಸವದ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮವನ್ನು ದಿನಾಂಕ 28/3/2026 ಶನಿವಾರ ಸಂಜೆ 5 ಗಂಟೆಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ಬಳಿ ಇರುವ ನಯನ ಸಭಾಂಗಣದಲ್ಲಿ ಆಯೋಜಿಸಿದೆ. ಈ ಸಂದರ್ಭದಲ್ಲಿ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯ ಹಿತೈಷಿಗಳು, ಸದಸ್ಯರುಗಳು, ವಿಶ್ವಾಸಿಗಳು, ಕನ್ನಡದ ಮನಸ್ಸುಗಳು, ಈ ಕಾರ್ಯಕ್ರಮಕ್ಕೆ ನಿಮ್ಮ ಉಪಸ್ಥಿತಿಯು ನಮ್ಮ ಕಾರ್ಯಕರ್ತರಿಗೆ ಹೋರಾಟದ ಹುಮ್ಮಸ್ಸು ಮತ್ತು ಆತ್ಮವಿಶ್ವಾಸದ ದಿಕ್ಕನ್ನು ತೋರಬಲ್ಲವು ಎಂಬ ನಂಬಿಕೆಯಿಂದ ನೀವು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಸ್ಫೂರ್ತಿದಾಯಕ ಸಂದೇಶ ನೀಡಬೇಕೆಂದು ನಿಮ್ಮನ್ನು ವಿನಮ್ರವಾಗಿ ಆಹ್ವಾನಿಸುತ್ತೇವೆ. ನಮ್ಮ ಸಂಘಟನೆ ಕಟ್ಟಿ 26 ವರ್ಷಗಳಾಯಿತು. ಮಹಿಳೆಯರ ಅನೇಕ ಹೋರಾಟಗಳ ಬಗ್ಗೆ ನಾವು ಸಹ ಭಾಗಿಯಾಗಿದ್ದೀವಿ. ಸಾಸ್ಕೆ ನಮ್ಮ ಕಂಪ್ನಿಯಲ್ಲಿ ಒಂದು ಮಹಿಳೆ ಸೂಸೈಡ್ ಮಾಡ್ಕೋತಾಳೆ ಬಿಲ್ಡಿಂಗಿಂದ ಬಿದ್ದು. ಅವತ್ತಿನ ದಿವಸ ಯಾರೂ ಧ್ವನಿ ಎತ್ತಿದಲ್ಲ. ನಾವು ಆ ಕಂಪ್ನಿ ಮುಂದೆ ಹೋರಾಟ ಮಾಡಿ 25 ಲಕ್ಷ ರೂಪಾಯಿಗಳ ಪರಿಹಾರ ಕೊಡಿಸ್ತೀವಿ. IT ಕಂಪ್ನಿ ವೈಟ್ ಫೀಲ್ಡ್ ಹತ್ರ ಎಲ್ಲ ಬರುತ್ತೆ, ಅವ್ರ ದೊಡ್ಡ ಹೋರಾಟ. ಅದೇನೇ ಇರಲಿ, ನಾವು ಇಷ್ಟೆಲ್ಲ ಮಾತಾಡಿದ್ವಿ. ಅಮ್ಮನೂ ತುಂಬ ಚೆನ್ನಾಗಿ ಮಾತಾಡಿದ್ರು, ಮಹಿಳೆಯರ ಧ್ವನಿಗೆ ಮಾತಾಡಿದ್ವಿ. ಯಾಕೋ ಸೌಜನ್ಯನ ವಿಷಯದಲ್ಲಿ ಕೊಂದವರು ಯಾರು ಅಂತ ಧ್ವನಿಗಳು ಜಾಸ್ತಿ ಬರಲಿಲ್ಲ ಬೆಂಗಳೂರಲ್ಲಿ. ಸೌಜನ್ಯನ ವಿಷಯದಲ್ಲಿ ನಾನು ಅಲ್ಲೋಗಿ 35,000 ಜನಗಳ ಮುಂದೆ ಭಾಷಣ ಮಾಡಿ ಬಂದೆ. ಇದು ಇಲ್ಲಿ ಭಾರತದಲ್ಲಿ ಭಾರತ ಸರ್ಕಾರ ಇದೆ, ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಇದೆ. ಆದರೆ ಇಲ್ಲಿ ಮಾತ್ರ ಡಿಕ್ಟೇಟರ್ ಸರ್ವಾಧಿಕಾರಿಗಳ ಸರ್ಕಾರ ಇದೆ. ಇದ್ರ ಬಗ್ಗೆ ಯಾಕೆ ಧ್ವನಿ ಅಂತ ಭಯ ಅಂತ ಕೇಳಿದೆ. ಆ ಹೆಣ್ಣು ಮಗಳ ಕೊಲೆ ಆಗಿದೆಯಲ್ಲ, ಆ ಒಂದು ಪೈಶಾಚಿಕ ಕೃತ್ಯ ಇದೆಲ್ಲ ವರ್ಣನೆ ಮಾಡೋಕ್ಕೆ ಅಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿಮ್ಮೆಲ್ಲೂ ಅಷ್ಟೇ ಒಂದೇ ಕೇಳ್ಕೊಳ್ಳೋದು, ಸಂಘಟನೆ ಅನ್ನೋದೊಂದು ಪ್ರಭಾವಳಿ ಇದ್ದಂಗೆ. ಒಂದು ವ್ಯಕ್ತಿಯಾಗಿ ನಿಮಗೇನು ಶಕ್ತಿ ಬರೋದಿಲ್ಲ. ಆ ಸಂಘಟನೆ ಅನ್ನೋ ಪ್ರಭಾವಳಿ ಇದ್ರೆ ನಿಮ್ಗಾಗ ಅನ್ಯಾಯವನ್ನು ಧೈರ್ಯವಾಗಿ ನ್ಯಾಯ ಕೇಳುವಂಥ ಶಕ್ತಿ ಸಂಘಟನೆ ತಂದುಕೊಡುತ್ತೆ. ಆ ಸಂಘಟನೆಗೆ ನಿಷ್ಠೆ, ಪ್ರಾಮಾಣಿಕತೆಯಿಂದ ನಾವೆಲ್ಲರೂ ಕಟ್ಟೋದ್ರ ಮುಖಾಂತರ ಈ ಕೆಲಸ ಮಾಡೋಣ. ಉದಾಹರಣೆಗೆ ನಾವು 2 ದಿವಸಗಳಿಂದ ಸುಮ್ಮನೆ ನಾವು ಮಧು ಬಂಗಾರಪ್ಪ ಅವ್ರ ಮನೆ ಮುತ್ತಿಗೆ ಅಂತ ಹೋದ್ವಿ. ನಾನು ಮುತ್ತಿಗೆ ಅಂತ ಅವ್ರು ನನ್ನ ಕ್ಲಾಸ್ಮೇಟ್ ಅವ್ರು ನಮ್ಮ ಮನೆಗೆ ಯಾಕೆ ಮುತ್ತಿಗೆ ಹಾಕಕ್ಕೆ ಬರ್ತೀರ, ಒಳಗಡೆ ಬಂದಿದ್ದ ಕರ್ಕೊಂಡೋಗಿ ಕಾಫಿ ಕುಡಿಸಿ ಈ ಹಿಂದಿ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದೆ. ನಂಬ್ತೀರೋ ಬಿಡ್ತೀರಮ್ಮ, ನೀವು ಹೋಗಿ ಇವತ್ತು ಒಂದು ಒಳ್ಳೆ ರಿಸಲ್ಟ್ ಕೊಡ್ತೀನಿ ಅಂದರು. 3 ಅವರಲ್ಲಿ ಅವರು ಈ ನಾಡಿನ ವಿದ್ಯಾರ್ಥಿನಿಯರಿಗೆ ಒಂದು ಅತ್ಯಂತ ಒತ್ತಡದ ಶಿಕ್ಷಣ ಪಡೆಯುವಂಥ ವ್ಯವಸ್ಥೆಯನ್ನು ದೂರ ಮಾಡೋದು. ಬಿಹಾರಲ್ಲಿಲ್ಲ, ತಮಿಳುನಾಡಲ್ಲಿಲ್ಲ. ಇದು ಬಯಲು ರಂಗಮಂದಿರ ಐತ್ರಿ. ಇಲ್ಲಿ ನೀರು ಬರ್ತಿದ್ದೀವಿ, ಇಲ್ಲಿ ನೀರು ನಿಂತಿದೆ ಹೇಗೆ ಅಂತ ಮುಖ್ಯಮಂತ್ರಿ ಕೇಳಿದರು. ಪೈಪ್ ಹಚ್ಚಿ ನೀರೆಲ್ಲ ತೆಗೆದು ಕಬ್ಬಣ ಹಾಕಿಬಿಟ್ಟು ಒಂದೊಂದು ಸಲ ರಾತ್ರಿ 12 ಗಂಟೆಗೆ ಬಿಲ್ಡಿಂಗ್ ಕಟ್ಟಡಕ್ಕೆ ಇನ್ಸ್ಪೆಕ್ಷನ್ ಮಾಡಿದೆ. ನಾನು ಮಂತ್ರಿಯಾಗಿರ್ತೀನಿ. ಭದ್ರ ಆಗಬೇಕು, ಕರ್ನಾಟಕದಲ್ಲಿ ಒಳ್ಳೆಯದೊಂದು ಕಟ್ಟಡ ಬರಬೇಕು, ಅದು ಕನ್ನಡಿಗರೇ ಪ್ರತಿನಿತ್ಯ ಅಲ್ಲಿ ಕಾರ್ಯಕ್ರಮ ಮಾಡಬೇಕಂತ ಕನಸು ಕಂಡ್ರಲ್ಲಿ ನಾನು ಒಬ್ಬಳು. ಆ ಕನಸು ಇವತ್ತು ನನಸಾಗಿದೆ. ಈ ಕಟ್ಟಡದ ತುಂಬ ತಾವೆಲ್ಲ ಬಂದಿದ್ದೀರ. ಜೊತೆಯಲ್ಲಿ ಬಹಳ ಶ್ರೇಷ್ಠವಾದಂಥದ್ದು ಈ ಶಾಲೆ, ಅರಿಶಿಣ ಕುಂಕುಮ ಶಾಲೆ. ಇದು ಯಾವುದು ಕನ್ನಡದ ಶಾಲೆಗಿಂತ ನಮ್ಮ ಕನ್ನಡದ ಜನಕ್ಕೆ, ಮಹಿಳೆಯರಿಗೆ ಅರಿಶಿಣ ಕುಂಕುಮ ಅಂದರೆ ಬಹಳ ಮುಖ್ಯ. ಅರಿಶಿಣ ಕುಂಕುಮದ ಶಾಲವನ್ನು ತಾವೆಲ್ಲರೂ ಹೊತ್ಕೊಂಡು ಕುಂತಿದ್ದೀರ. ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಮಾಡ್ತೀನಿ. ಲೀಲಾದೇವಿ ಅಮ್ಮ ಅವರ ಪಕ್ಕ ಕೂತ್ಕೊಳ್ಳುವಂತಹ ಆಪರ್ಚುನಿಟಿ, ಒಂದು ಅವಕಾಶ ಮಾಡಿಕೊಟ್ಟಂತಹ ಶಿವರಾಮೇಗೌಡರು ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ತುಂಬ ಖುಷಿ ಆಯಿತು. ಮಹಿಳಾ ದಿನಾಚರಣೆ ಕೂಡ ಆಚರಿಸ್ತಿದ್ದೀರಿ ಹಲವಾರು ವರ್ಷಗಳಿಂದ ಅಂತ ಕೇಳ್ಪಟ್ಟೆ. ನನ್ನ ಇಲ್ಲಿ ಆಹ್ವಾನ ಮಾಡಿದ್ದಕ್ಕೂ ಧನ್ಯವಾದಗಳು. ಲೀಲಾದೇವಿ ಅಮ್ಮ ಅವರಾಗಲೇ ಹೇಳ್ತಾ ಇದ್ರು, 56ರಲ್ಲಿ ಅವರು ಕೌನ್ಸಿಲರ್ ಆಗಿದ್ರಂತೆ.
ಇವಾಗ ಮೇಡಮ್ ನನ್ನ ಬಗ್ಗೆ ಹೇಳ್ತಿದ್ರಲ್ಲ, ನಾನು ಕೂಡ ಪೊಲಿಟಿಕ್ಸಲ್ಲೂ ಇದ್ದೀನಿ. ಪೊಲಿಟಿಕ್ಸಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಅಂತ ಈ ಕಾಲದಲ್ಲಿ ನೋಡ್ತಾ ಇದ್ರೆ, ಆ ಕಾಲದಲ್ಲಿ ಅವರು ಸಚಿವರಾಗಿ 3 ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿರೋರು. ಮೇಡಮ್, ಬಹಳ ಗೌರವ ಬಂತು ನಿಮ್ಮ ಬಗ್ಗೆ ಕೇಳಿ. ಜೊತೆಗೆ ಅವರಿಗೆ 94 ವರ್ಷ. ನೋಡಿದ್ರೆ ಅನಿಸ್ತಾರ? ಅವ್ರಿಗೆ ದೇವರು ಇನ್ನೂ ಹೆಚ್ಚು ಆರೋಗ್ಯ ಆಯಸ್ಸು ಕೊಡ್ಲಿ. ನಮ್ಮ ಕರ್ನಾಟಕದ ಆಸ್ತಿ ನೀವು, ನಮಗೆಲ್ಲ ಒಂದು ಮಾದರಿ ಲೀಲಾದೇವಿ ಅಮ್ಮ ಅವರು. ನಮಸ್ಕಾರ. ಶರೀಫಾ ಮೇಡಮ್ ಅವರಿದ್ದಾರೆ, ಖ್ಯಾತ ಲೇಖಕರು. ಅವರು ನೆಕ್ಸ್ಟ್ ಮಾತಾಡ್ತಾರೆ ಅನ್ಸುತ್ತೆ, ಬಟ್ ಅವರಷ್ಟು ಚೆನ್ನಾಗಿ ನಾವು ಯಾರು ಮಾತಾಡೋಕ್ಕಾಗಲ್ಲ. ಯಾಕಂದ್ರೆ ಕರ್ನಾಟಕದ ಕವಿಗಳು ಲೇಖಕರಲ್ಲಿ ಇರುವಂತಹ ಒಂದು ಏನು ಟ್ಯಾಲೆಂಟ್ ಇಡೀ ದೇಶದಲ್ಲೇ ಇಲ್ಲ. ಯಾಕೆಂದ್ರೆ ಕರ್ನಾಟಕಕ್ಕೆ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿರೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ಅಲ್ವಾ? ಅದ್ರ ಬಗ್ಗೆ ನಂತರ ಮಾತಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸತ್ಯ, ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷೆ ಮಾತಾಡ್ತಾ ಇರೋದು. ಸೊ ಇವತ್ತು ನಾವು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದಿಂದ ಇವತ್ತು ನಾವು ಇಲ್ಲಿ ಮಹಿಳಾ ದಿನಾಚರಣೆ ಮಾಡ್ತಾ ಇದ್ದೀವಿ. ಸೊ ಈ ಮಹಿಳಾ ದಿನಾಚರಣೆಯ ವಿಶೇಷ ಅಂತಂದರೆ ವಸಂತೋತ್ಸವ ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ. ಸೊ ವಸಂತೋತ್ಸವದ ವಿಶೇಷ ಅಂತ ಅಂದರೆ, ನಮ್ಮ ಮಹಿಳೆಯರಿಗೆ ಬಂದು ಮಹಿಳಾ ದಿನಾಚರಣೆ ನಾವೇನು ಮಾಡ್ತೀವಿ ಎಲ್ಲ ಕಡೆ, ಸೊ ಅದೇ ಥರ ನಾವು ವಸಂತೋತ್ಸವದ ಒಂದು ಅಂಗವಾಗಿ ಮಹಿಳೆಯರಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಿಳೆಯರಿಗೋಸ್ಕರ ಅಂತ ಹೇಳಿ ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಏನಂತಂದರೆ, ಮಹಿಳೆಯರಿಗೆ ಬಂದು ತುಂಬ ಕಡೆ ನಾವು ನೋಡ್ಬೋದು ಅನ್ಯಾಯಗಳಾಗ್ತಾ ಇರುತ್ತೆ, ನ್ಯಾಯ ಸಿಗೋದಿಲ್ಲ, ಅವ್ರಿಗೆ ಸರಿಯಾದ ಕೆಲಸಗಳಿರಲ್ಲ, ಅವ್ರಿಗೆ ಸರಿಯಾದ ವಸತಿಗಳಿರೋದಿಲ್ಲ, ಎಷ್ಟೋ ಒಂದು ಪ್ರಾಬ್ಲಮ್ಸ್ಗಳನ್ನು ಮಹಿಳೆಯರು ಫೇಸ್ ಮಾಡ್ತಾ ಇರ್ತಾರೆ. ಸೊ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಮಹಿಳಾ ಘಟಕದಿಂದ ನಾವು ಪ್ರತಿಯೊಂದು ಮಹಿಳೆಗೂ ಬಂದು ನ್ಯಾಯ ಕೊಡಿಸುವಂತಹ ಒಂದು ನಿಟ್ಟಿನಲ್ಲಿ ನಾವು ಹೋರಾಟ ಮಾಡೋದಾಗ್ಬೋದು, ಅವರಿಗೆ ಯಾವುದೇ ರೀತಿ ಒಂದು ಕೆಲಸ ಕೊಡಿಸೋದಾಗ್ಬೋದು, ಒಂದು ಟ್ರೈನಿಂಗ್ ಮಾಡಿಸೋದಾಗ್ಬೋದು, ಆ ಥರ ಎಲ್ಲ ರೀತಿಯೂ ನಾವೊಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅವ್ರಿಗೊಂದು ನ್ಯಾಯ ಕೊಡೋದಾಗ್ಬೋದು. ಈ ಥರ ಎಲ್ಲ ಕಾರ್ಯಕ್ರಮಗಳು ನಾವು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮಾಡ್ತಾ ಇದ್ದೀವಿ. ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರೇ ನ್ಯಾಯ ಅಂದ್ರೇ ಒಂದು ಗೆಲುವು ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಸೊ ಈಗಾಗಲೇ ನೀವು ನೋಡ್ಬೋದು, ತುಂಬ ಜನ ಜೆಂಟ್ಸು ಕೂಡ ಇಲ್ಲಿ ಬಂದು ತುಂಬಾ ಯಾವುದೇ ಒಂದು ಕನ್ನಡಕ್ಕೆ ಒಂದು ತಪ್ಪಾಗ್ತಾ ಇದೆ ಅಂತ ಸಾಕು ಫಸ್ಟ್ ಬಂದು ನಮ್ಮ ಶಿವರಾಮೇಗೌಡರು ಬಣ ನಿಂತಿರುತ್ತೆ. ಅಲ್ಲಿ ಯಾವುದೇ ರೀತಿ ಅನ್ಯಾಯ ಆಗಿದ್ರು ಅದನ್ನು ನ್ಯಾಯ ರೀತಿಯಲ್ಲಿ ಅಲ್ಲಿ ಒಂದು ನಮ್ಮ ಕನ್ನಡಕ್ಕೆ ನ್ಯಾಯ ಕೊಡಿಸುವಂತಹ ಒಂದು ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಹಾಗೆ ನಮ್ಮ ಮಹಿಳೆಯರನ್ನು ಹೋರಾಟನೂ ಮಾಡಿ, ಅದರಲ್ಲೂ ಅವ್ರಿಗೆ ಮಹಿಳೆಯರಿಗೆ ತುಂಬ ಏನೇನು ಬೇಕು ಅಂತ ಹೇಳಿ ಎಲ್ಲ ರೀತಿಯಲ್ಲೂ ನಾವು ಅವ್ರಿಗೆ ಬಂದು ನಾವೆಲ್ಲ ವಿಧಾನಸಭಾ ಕ್ಷೇತ್ರದಿಂದನೂ ಒಂದೊಂದು ಪ್ರೆಸಿಡೆಂಟ್ಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಆ ಕ್ಷೇತ್ರಗಳಲ್ಲಿ ನಾವು ಬಂದು ಈ ನಮ್ಮ ಎಲ್ಲ ಮಹಿಳೆಯರಿಗೂ ಒಂದು ನ್ಯಾಯ ಕೊಡಿಸಿ, ಒಂದು ಕೆಲಸ ಕೊಡಿಸಿ, ಪ್ರತಿಯೊಂದು ಅವ್ರಿಗೆ ಯಾವುದೇ ರೀತಿ ಒಂದು ಕುಂದುಕೊರತೆಗಳಾಗದೇ ಇರೋ ಹಾಗೆ ನಾವು ಮಾಡಬೇಕು ಅಂತ ಹೇಳಿ ಮುಂಬರುವ ದಿನಗಳಲ್ಲಿ ಹೀಗೆ ತುಂಬ ಕಾರ್ಯಕ್ರಮಗಳನ್ನ ನಾವು ಮಾಡಿ ಸೊ ನಿಮ್ಮ ಮುಂದೆ ಬರ್ತೀವಿ. ಸೊ ತಮಗೇನಾದರೂ ನಮ್ಮ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಜಾಯಿನ್ ಆಗಬೇಕು ಅಂತಂದರೆ ದಯವಿಟ್ಟು ನಾವು ಕೆಳಕಂಡ ನಂಬರ್ಗಳಲ್ಲಿ ನೀವು ನಮ್ಮನ್ನು ಕಾಲ್ ಮಾಡ್ಬೋದು. ಕಾಲ್ ಮಾಡಿ ನೀವು ನಮ್ಮ ಒಂದು ಮಹಿಳಾ ಘಟಕನ ನೀವು ಜಾಯಿನ್ ಆಗ್ಬೋದು. ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ರಶ್ಮಿ ಅಂತ, ನಾನು ಬೊಮ್ಮನಹಳ್ಳಿಯಿಂದ ಬಂದಿದ್ದೀನಿ. ಸೊ ಈ ದಿನ ನಾವೆಲ್ಲರೂ ಕೂಡ ಮಹಿಳೆ ದಿನಾಚರಣೆ ಸಂಭ್ರಮಾಚರಣೆಯ ಒಂದು ನವ ವಸಂತೋತ್ಸವದಲ್ಲಿ ಭಾಗಿಯಾಗಿದ್ದೀವಿ. ಇದಕ್ಕೆ ಮೂಲ ಅಧ್ಯಕ್ಷರಾಗಿರುವಂತಹ ನಮ್ಮ ಮಾನ್ಯ ಶ್ರೀ ಶಿವರಾಮೇಗೌಡ ಅವರು ಈ ಒಂದು ಸಂಭ್ರಮಾಚರಣೆಯನ್ನು ನವ ವಸಂತೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು ಮೂಲತಃ ಒಂದು ಹೆಣ್ಣು ಮಕ್ಕಳ ಸ್ಥಾನ ಮಾನ ಗೌರವ ಮತ್ತು ಅವರ ಪ್ರೀತಿ ತ್ಯಾಗ ಒಂದು ಸಹನೆ ಕುರಿತು ಅವರಿಗೆ ಆತ್ಮವಿಶ್ವಾಸ ತುಂಬಿ ಅವರನ್ನು ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಮಾಡಿ ಅವರಿಗೆ ಯಾವುದೇ ರೀತಿಯ ಸಹಾಯ ಬೇಕಿದ್ದರೂ ಕೂಡ ನೀಡುವಂತಹ ಒಂದು ಉತ್ತಮ ಕಾರ್ಯಕ್ರಮವಾಗಿ ಹಮ್ಮಿಕೊಂಡಿದ್ದೀವಿ. ಇದ್ರ ಜೊತೆ ನಮ್ಮ ಈ ದಿನದ ಒಂದು ಕನ್ನಡ ನೆಲ ಜಲ ಇದನ್ನು ಕನ್ನಡವನ್ನು ಉಳಿಸುವ ಸಲುವಾಗಿ ಕನ್ನಡದ ಬಗ್ಗೆ ಕುರಿತು ಒಂದು ನಾವು ಎಲ್ಲರಿಗೂ ಕೂಡ ಮಾಹಿತಿ ತಿಳಿಸುವ ಸಲುವಾಗಿ ಅದನ್ನು ಉಳಿಸಿ ಬೆಳೆಸೋ ಸಲುವಾಗಿ ಈ ದಿನದ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ ತುಂಬ ಜಾಸ್ತಿ ಜನ ಬಂದು ಇದನ್ನು ಒಂದು ಯಶಸ್ವಿಯಾಗಿ ನೆರವೇರಿಸ್ಕೊಡ್ಬೇಕು ಅಂತ ಎಲ್ಲರ ಪರವಾಗಿ ಎಲ್ಲ ಗಣ್ಯರ ಪರವಾಗಿ ನಿಮ್ಗೆಲ್ಲರಿಗೂ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ನಮಸ್ತೆ ಎಲ್ಲ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ದೀಪಾ ಅಂತ, ನಾನು ಬೊಮ್ಮನಹಳ್ಳಿಯಿಂದ ಬಂದಿರೋದು. ಇವತ್ತು ಕನ್ನಡ ರಾಜ್ಯೋತ್ಸವದ ಸಂಘದ ಕಡೆಯಿಂದ ಶಿವರಾಮೇಗೌಡರು ಇವತ್ತು ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಿದ್ದಾರೆ. ಅವರು ಮಹಿಳೆಯರಿಗೆ ಏನು ಬೇಕು ಏನು ಬೇಡ, ಕನ್ನಡ ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನು ತೋರಿಸ್ಕೊಡೋಕ್ಕೋಸ್ಕರನೇ ಇಲ್ಲಿ ಕರೆದಿದ್ದಾರೆ.
ಇವತ್ತು ಮಹಿಳಾ ದಿನಾಚರಣೆ ಕನ್ನಡ ಸಂಘದಿಂದ ದಿನಾಚರಣೆನ ಆಚರಿಸ್ತಿದ್ದಾರೆ ಅಂತಂದರೆ ಅದೊಂದು ಹೆಮ್ಮೆ ಪಡುವಂಥ ವಿಷಯನೇ. ಯಾಕಂದರೆ ಮಹಿಳೆಯರಿಗೆ ಎಲ್ಲರೂ ಹೇಳ್ತಿದ್ದಾರೆ, ಎಲ್ಲ ಕಡೆ ಮಹಿಳೆಯರಿಗೆ ಸಮಾನವಾಗಿ ಹಕ್ಕು ಸಿಗ್ತಿಲ್ಲ ಅಂತಲ್ಲ, ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರು ಕೆಲಸ ಮಾಡ್ತಿದ್ದಾರೆ, ಮುಂದೆ ಬರೋಕ್ಕೆ ಪ್ರಯತ್ನ ಬರ್ತಿದ್ದಾರೆ. ನಾವು ಯಾವ ಗಂಡು ಮಕ್ಳಿಗಿಂತನೂ ಏನು ಕಡಿಮೆ ಇಲ್ಲ ಅನ್ನೋ ಥರ ನಡ್ಕೋತಿದ್ದಾರೆ. ಬಟ್ ಆದ್ರೂ ಅವರಿಗೆ ಎಲ್ಲೋ ಒಂದು ಕಡೆ ಮತ್ತೆ ಅವರು ಬಂಧನದಲ್ಲೇ ಇದ್ದಾರೆ. ಇನ್ನೂ ಯಾರು ಆಚೆ ತುಂಬ ವಿಷಯದಿಂದ ಹಿಂದೆ ಉಳಿದಿದ್ದಾರೆ. ಅದನ್ನೊಂದು ಮುಂದೆ ಬರೋಕ್ಕೆ ನಾವು ಪ್ರಯತ್ನ ಮಾಡಬೇಕು.